ಎಲ್ಲ ದೂರ ಈಗ ಈ ಮನೆಗೆ ದೂರವನ ಇಲ್ಲಿ ಆಮೇಲೆ ಅವಾಗ ಆ ಮನೆಗೆ ಹೋದ್ನಂತೆ ದೂರಕ್ಕ. ಚಿಕ್ಕಬಳ್ಳಾಪುರ ತಾಲೂಕು ಗಿಡ್ನಹಳ್ಳಿ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಹಾಡಾಗಲೇ ಮನೆಗಳ ಗೇಟ್ ತೆಗೆದು ಒಳಗೆ ನುಗ್ಗಲು ಯತ್ನಿಸುತ್ತಿದ್ದ. ಮನೆಯಲ್ಲಿದ್ದ ಹೆಂಗಸರನ್ನ ಬೀಗ ತೆಗೆಯುವಂತೆ ಸನ್ನೆ ಮಾಡುತ್ತಿದ್ದ ಎಂದು ಸ್ಥಳೀಯರು ಕಳ್ಳತನ ಮಾಡಲು ಬಂದಿದ್ದ ವ್ಯಕ್ತಿಯನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಚೆನ್ನಾಗಿ ಥಳಿಸಿದ್ದಾರೆ. ಆಗ ಕೇಳಿದ್ರೆ ಮನೆ ನಮ್ದು ಅಂತ ಅವನು ಎಂತವನು ಆಗ ರಾತ್ರಿ ಇಲ್ಲ बड़ा वाला लड़का करता है सर काम थोड़ा जानते हैं सर आप काम बोला तो नाम मेरे को इतना ही पता है, उससे ज़्यादा पता नहीं। कौन में काम करने को इधर क्यों नहीं ले भाई काम पुले मारता है सामने सो है बुढ़ी है। हाँ कुछ हो रहा है। ಕನ್ನಡ ಭಾಷೆ ಗೊತ್ತಿಲ್ಲದ ಆತ ಹಿಂದಿಯಲ್ಲಿ ಮಾತನಾಡುತ್ತಿದ್ದು ಆತ ಏನು ಹೇಳುತ್ತಿದ್ದಾನೆಂದು ಯಾರಿಗೂ ಅರ್ಥವಾಗುತ್ತಿಲ್ಲ. ಗಿಡ್ನಹಳ್ಳಿ ಹೊಸಗುಡಿಯ ಬಳಿ ಇಟ್ಟಿಗೆ ಫ್ಯಾಕ್ಟರಿಗಳು ಲೇಔಟ್ಗಳಲ್ಲಿ ಹೊರ ರಾಜ್ಯದ ಕೆಲವರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅವರಿರಬಹುದು ಎಂದು ಕೆಲವರು ಭಾವಿಸಿದ್ದರು ಎನ್ನಲಾಗಿದ್ದು, ಅಂತಿಮವಾಗಿ ಈತನನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದು, ಈತ ಕಳ್ಳನೋ ಅಥವಾ ದಾರಿ ತಪ್ಪಿ ಬಂದು ಏನಾದರೂ ಸಹಾಯ ಬೇಡಿ ಬಂದಿದ್ನೋ ಎಂಬುದು ತನಿಖೆಯಿಂದ ಮಾತ್ರ ತಿಳಿಯಬೇಕಾಗಿದೆ. ಹೋಗ ಅಮ್ಮನಕ್ ಹೋಗಿ ಬಿಕ್ ಕೈ ಕೊಡ ಅಂತ ಹೇಳ್ತಾ ಇದ್ದ ಬಾಕ್ಲು ತಟ್ಬಿಟ್ಟ ಬಿಕ್ ಹೋಗಿ ಕೊಡಿದಕ್ಕ ಅವ್ನ ಕಿರ್ಲಿಗಂಡಿದಕ್ಕ ತಕೊಂಡ್ಬಿಟ್ಟ. ಆಮೇಲೆ ಅವ್ರು ಹಿಡ್ಕಂತಾನೆ ಅವ್ನ ಕಿರ್ಲಿಗಂತಾನೆ ಅವ್ರು ಬಂದ್ಬಿಡ್ತಾನೆ. ಅವನೇನ್ ಮಾಡಂತ ತಿರ್ಗಿ ವಾಪಸ್ ಹೊಳ್ದು ಬಂದ ಇಲ್ಲೆಲ್ಲ ಹಿಡ್ಕೊಂಡು ಜನಗಳು ಬೇರೆ ಪಟ್ಕೆ. ಆಮೇಲೆ ಈ ಮನೆ ಹತ್ರಕ್ ಬಂದ ಈ ಮನೆ ಹತ್ರಕ್ ಬಂದು ಡೈರೆಕ್ಟ್ ಒಳಗ್ ಕೊಟ್ಟದ್ನು. ಒಳಗ್ ಕೊಟ್ಟ ಅವನೇ ಗೇಟ್ ಬಾಗಿಲು ತಕೊಂಡ್ ಮನ್ಯಾಗ ಯಾರು ಇರಲ್ಲ ಹಂಗೆ ಮಾಡ್ಯಾನ ಬೌ ಬಂದ್ ನನ್ನ ಮಗನಪ್ಪ. ಈಗ ನೋಡಿ ಈ ಪಕ್ಕೆಲ್ಲ ತಿರ್ಲಾಡ ನನ್ನ ಮಗನ ಅತ್ತಂಗೆ ನೋಡ್ಯಾನ ಹೋಗ್ಯಂಗಿಲ್ಲ. ನಾನು ನೋಡ್ಕೊಂಡಿದ್ದು ಮನೆ ಹತ್ರ ನಿಂಕ. ಆಮೇಲೆ ಹೋಗಿ ನಾನು ತಾಟೇನು ಎಲ್ಲೆಲ್ಲ ಹೋಗಿ ಸುಮ್ಮನೆ ಅಂತ ಹೇಳಿ ಕಲ್ಲಿರಾಗಿದ್ನ ಯಾಕೆ ಸುಮ್ಮನೆ ಅವ್ನು ಹೋಯ್ದಂತ ಚೆನ್ನಾಗ ಅವನ ಪೋ ಏನು ಕದಿಮ್ನಿದ್ದ ಕಟ ನಿನ್ನ ಕಟನ ಪೋ ಬಂದ ಮಗನವನು. ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.